ಮುಖ್ಯಮಂತ್ರಿಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇವತ್ತೊಂದು ಪತ್ರಿಕೆಯಲ್ಲಿ ಬರೆದಿರೋದು ನೋಡಿದೆ. ಆ್ಯಸ್ ರೈನ್ ಫೇಲ್ಸ್ ಡಿಸ್ಟ್ರೆಸ್ ಮೈಗ್ರೇಷನ್ ಸರ್ಜಸ್ ಇನ್ ಕಲ್ಯಾಣ ಕರ್ನಾಟಕ. ಇಲ್ಲಿ ಎಲ್ಲ ಡೀಟೇಲ್ ಒಂದು ಪೇಜ್ ಬರೆದಿದ್ದಾರೆ. ಇವತ್ತೇನಲ್ಲಿ 30 ಲಕ್ಷ ಹೆಕ್ಟೇರ್ ಭೂಮಿನಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು 11.7 ಲಕ್ಷ ಹೆಕ್ಟೇರು. ಅದರಲ್ಲೂ ಹಾಕಿರ್ತಕ್ಕಂಥ ಬೆಳೆ ನಾಶ ಆಗಿದೆ. ಈಗ ನಿಮ್ಮ ಅಧಿಕಾರಿಗಳಿಗೆ ಈ ಬೆಳೆ ನಾಶ ಆದಾಗ ಬರಗಾಲ ಇದೆ ಅಂತಕ್ಕಂಥದ್ದು ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರವಾಹವನ್ನು ಕಾಣ್ತಾ ಇದ್ದೇವೆ. ಈಗ ಸ್ವಲ್ಪ ರಿಸರ್ವಾಯರ್ಗಳಿಗೆ, ಜಲಾಶಯಗಳಿಗೆ ಸ್ವಲ್ಪ ನೀರು ಬರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇವೆ. ನಿಮ್ಮ ಅಧಿಕಾರಿಗಳಿಗೆ ಇಲ್ಲಿ ಸಭೆ ಮಾಡ್ತಾರೆ, ಚೀಫ್ ಸೆಕ್ರೆಟ್ರಿನೋ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಸೆಕ್ರೆಟ್ರಿ, ಕೇಂದ್ರ ಸರ್ಕಾರದಿಂದಲೋ ಇಲ್ಲ ನೀವು ಮಾಡಿರ್ತಕ್ಕಂಥ 4 ಗೈಡ್ಲೈನ್ಸ್ ಇದೆಯಲ್ಲ, ಪ್ಯಾರಾಮೀಟರ್ಸು, ಬರಗಾಲ ಘೋಷಣೆ ಮಾಡಲಿಕ್ಕೆ ಇಲ್ಲ ಫ್ಲಡ್ನ ಇರ್ತಕ್ಕಂಥ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ವಿಷಯಗಳನ್ನು ಸಂಗ್ರಹ ಮಾಡಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸ್ಬೇಕಲ್ಲ. ಅದು ಎಷ್ಟರ ಮಟ್ಟಿಗೆ ಇಲ್ಲಿವರೆಗೆ ಸ್ಥಳ ಪರಿಶೀಲನೆ ನಿಮ್ಮ ಅಧಿಕಾರಿಗಳು ಮಾಡಿದ್ದಾರೆ? ಯಾಕೆಂದರೆ ನನಗಿರ್ತಕ್ಕಂಥ ಒಂದು ಮಾಹಿತಿ, ಈ ಬರಗಾಲದ ವೀಕ್ಷಣೆ ಮಾಡಿ ಮಾಹಿತಿ ಪಡೀತಕ್ಕಂಥದ್ದಕ್ಕೆ ಇನ್ನೂ ನಮಗೆ ಆಗಸ್ಟ್ 15ನೇ ತಾರೀಕಿನವರೆಗೆ ಕಾಲಾವಕಾಶ ಇದೆ. ಇನ್ನೂ ನಾವು ಮಾನ್ಸೂನ್ ಸಂಪೂರ್ಣವಾಗಿ ಮುಗಿದಿಲ್ಲ. ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಏನಾಗ್ಬೋದು ಅದನ್ನೆಲ್ಲ ನೋಡಿ ಆಮೇಲೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಈ ಒಂದು ವಾತಾವರಣದಲ್ಲಿ ಇದ್ದಾರೆ ನಿಮ್ಮ ಅಧಿಕಾರಿಗಳು. ಈ ಕ್ಷಣದವರೆಗೆ ಏನಾದರೂ, ಈಗ ನೀವೇ ಮೊದಲು ಹೇಳಿದ್ರಿ ಮಳೆ ಕೊರತೆ ಇರ್ತಕ್ಕಂಥದ್ದು, ಹಲವಾರು ಭಾಗದಲ್ಲಿ ಬಿತ್ತನೆ ಮಾಡಿದ್ರು, ಬೆಳೆ ವಿಮೆ ಇಲ್ಲ, ಬೆಳೆ ವಿಮೆ ಮಾಡಿಸ್ತಕ್ಕಂಥದ್ದಕ್ಕೂ ರೈತರ ಹತ್ರ ಹಣ ಇಲ್ಲ, ಇಷ್ಟೆಲ್ಲ ಇದೆ. ಅದೆಲ್ಲ ಪಾಪ ಹೇಳಿದ್ರಿ, ಸಾಲ ಮನ್ನಾ ಮಾಡಲಿಕ್ಕೆ ಈಗ ಸ್ವಲ್ಪ ಕಷ್ಟ ಇದೆ, ನಾವೊಂದು ಕಾಲದಲ್ಲಿ ಮಾಡಿದ್ದೀವಿ, ನೋಡೋಣ ಚಿಂತೆ ಮಾಡ್ತಿದ್ದೀವಿ ಅಂತ ಪಾಪ ಹೇಳಿದ್ದೀರಿ. ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಒಂದು ಹೆಣ್ಮಗಳ ಹೆಸರನ್ನೇ ಹಾಕಿ ಬರೀತಾರೆ, ಗಾಣಗಾಪುರ. ಬಹುಶಃ ಗಾಣಗಾಪುರಕ್ಕೆ ಏನಾದ್ರು ದೇವ್ರಿಗೆ ಕೈ ಮುಗಿ ಹೋಗಿದ್ರೋ ಏನೋ ಗೊತ್ತಿಲ್ಲ. ಗಾಣಗಾಪುರದ ಹೆಣ್ಮಗಳು ಒಬ್ಬಳು ಲಕ್ಷ್ಮಿ ಅಂತ ಹೇಳಿ, ಎ ರೆಸಿಡೆಂಟ್ ಆಫ್ ವಿಲೇಜ್ ನಿಯರ್ ಗಾಣಗಾಪುರ. ಪಾಪ ಹೆಣ್ಮಗಳು ಹೇಳ್ತಾಳೆ, ಶಿ ಸೇಸ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಹ್ಯಾಸ್ ಹ್ಯಾಡ್ ಟು ಸೀಕ್ ವರ್ಕ್ ಔಟ್ಸೈಡ್ ಹರ್ ವಿಲೇಜ್ ಆಫ್ಟರ್ ಹರ್ ಕ್ರಾಪ್ಸ್ ಫೇಲ್ ಟು ಜರ್ಮಿನೇಟ್. ಈ ಥರ ಹಲವಾರು ಇಂಟ್ರ್ಯೂಗಳನ್ನು ಮಾಧ್ಯಮದ ಸ್ನೇಹಿತರು ಮಾಡಿದ್ದೀರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ನೀವಾದರೂ ಸರ್ಕಾರದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಮುಂದೆ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅಟ್ಲೀಸ್ಟ್ ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ. ಕಲಬುರಗಿನಲ್ಲಿ ನೀವು ಆ ಜನತೆಗೆ, ಆ ರೈತರಿಗೆ ಏನು ಸಂದೇಶ ಕೊಟ್ಟು ಬಂದಿರಿ, ಏನು ಆತ್ಮವಿಶ್ವಾಸ ಮೂಡಿಸಿ ಬಂದಿದ್ದೀರಿ? ಬೆಳಗಾವಿಗೂ ನೆನ್ನೆ ಹೋಗಿದ್ದೀರಿ, ಅದೇನೋ ನೋಡೋದನಪ್ಪ ಹೆಚ್ಚಿ. ಎಲ್ಲದಕ್ಕಿಂತ ಬೆಳಗಾವಿಯ ಅವರ ಪ್ರವಾಸದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ಕಿರೋದು, ಏನೋ 20 ಜನ ಶಾಸಕರು ಕರ್ಕೊಂಡು ಅದೆಲ್ಲೋ ನೈಟ್ ಡಿನ್ನರ್ಗೆ ಹೋಗಿದ್ರು ಅಂತ ನೀವು ಪ್ರಚಾರ ಕೊಟ್ಟಿದ್ದೀರಿ. ಅದಕ್ಕಿಂತ ಅವರೇನು ಮೀಟಿಂಗಿನ ಬಗ್ಗೆ ನೀವೇನು ಜನತೆಗೆ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಆತ್ಮಸ್ಥೈರ್ಯ ಮೂಡ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅದೇನೋ 20 ಜನ ಶಾಸಕರನ್ನ ಕರ್ಕೊಂಡೋಗಿ ಡಿನ್ನರ್ ಪಾರ್ಟಿಗೆ ಸಮಯ ಕಳೆದಿದ್ರ ಬಗ್ಗೆನೇ ಭಾಳ ನೆನ್ನೆ ದೊಡ್ಡ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು.
ಇದು ಇವರು 2 ದಿನಗಳ ಪ್ರವಾಸ ನಡೆಸಿರ್ತಕ್ಕಂಥದ್ದು. ಇದರ ಬಗ್ಗೆ ಎಲ್ಲ ಡೀಟೇಲ್ ಇದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ, ಇರಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಏನು ಧಾರಾಳತನ. ಇಷ್ಟು ದಿವಸ ಸದ್ಯ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡೋರು. ಕೇಂದ್ರ ಸರ್ಕಾರ ನಮಗೆ ಪರಿಗಣಿಸ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡಿದ್ದಾರೆ ಪಾಪ ಅವರು, ಆ ಮುಖ್ಯಮಂತ್ರಿಗಳು ಹೇಳೋರು. ಈ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ, CM DK. ಕೇಂದ್ರದ ಯೋಜನೆ 1 ಲಕ್ಷ ಕೋಟಿ ರು ವೆಚ್ಚ ಈ ನದಿ ಜೋಡಣೆಗೆ. 10% ಕರ್ನಾಟಕ, 10% ಆಯಾ ರಾಜ್ಯಗಳ ಇನ್ವೆಸ್ಟ್ಮೆಂಟು, 90% ಕೇಂದ್ರ ಸರ್ಕಾರದಂತೆ. ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಆಮೇಲೆ ನಾನು ಈಗೊಂದು 15 ದಿವಸದಿಂದ ಇದೊಂದು ಬೇರೆ ನೋಡಿಬಿಟ್ಟೆ ನಾನು. 3 ಜನ ಮುಖ್ಯಮಂತ್ರಿಗಳು ಏನು ಅದ್ರ ಜೊತೆ ಕೇಂದ್ರದ ಸಚಿವರನ್ನು ಕೂರಿಸಿ ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್ನು, ಏನು ಯಾರು ಮಾಡದೇ ಇರೋ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ ಬಟನ್ ಒತ್ತಕ್ಕೆ ಗೇಟ್ ಓಪನ್ ಮಾಡಿದ್ರು. 33 ಗೇಟ್ನು ನಾವು ಹೊಸದಾಗಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಆಯಾ ರಾಜ್ಯ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕರ್ಕೊಂಬಂದು ಗೇಟ್ನ ಬಟನ್ ಒತ್ತಿಸ್ತಾರೆ. ದುಡ್ಡು ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ತೆರಿಗೆ ಹಣ ಮಾಡಲಿ ಅವ್ರನ್ನ ಕರ್ಕೊಂಬಂದು. ಇದೇನೋ ಈಗ 30 TMC ನೀರು ಸಂಗ್ರಹಣ ಆಗ್ತಕ್ಕಂಥದ್ದಕ್ಕೆ ಹೂಳು ತುಂಬ್ಕೊಂಡಿದೆಯಲ್ಲ, ಹೂಳು ತುಂಬ್ಕೊಂಡಿರೋದಕ್ಕೆ, ಹೂಳು ತೆಗೆಸೋದಕ್ಕೆ ಚರ್ಚೆ ಮಾಡಿದ್ದೇವಂತೆ ಮಾಡೋರಂಥವ್ರು. ಕೆಲ ಸಮ್ಮತಿ ವ್ಯಕ್ತಪಡಿಸೋರಂಥದ್ದು. ಏನೇನು ಚರ್ಚೆ ಮಾಡಿದ್ದೀರಿ? ಇಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು, ಇಲ್ಲ ನಿಮ್ಮ ಶಾಸಕರುಗಳನ್ನು ಕರೆದು ಆ ಚರ್ಚೆಯ ಫಲಪ್ರದ ಮುಂದೆ ಏನಾಗ್ಬೋದು ಅನ್ನೋದಾದ್ರೂ ಚರ್ಚೆ ಮಾಡಿ. ಅದಕ್ಕೆ ಹೇಳಿದ್ದು, ಹೂ ಮುಡ್ಕೊಂಡು ವಿಧಾನಸಭೆಯಲ್ಲಿ ನಡೆಸಿದಾರಲ್ಲ ಪ್ರದರ್ಶನ, ನಿಮ್ಮ ಕಿವಿಲಿ ಇಟ್ಕೊಂಡು ಹೂ ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿರಿ, ಹುಷಾರು. ಇಲ್ಲಿ ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ?